ತೂಕ ಅಂದ್ರೆ ಎಷ್ಟು ಬರ್ಬೋದು, ಕಡಿಮೆ ತೂಕ ಅಂದ್ರೆ ಎಷ್ಟು ಬರ್ಬೋದು ಸರ್? ಕರೆಕ್ಟಾಗಿ ಚೆನ್ನಾಗಿ ತಾಕತ್ ಮಾಡಿಬಿಟ್ರೆ 22 kg 23 kg ಓವರ್ ಅಷ್ಟು ಬರುತ್ತಾ? ಅಷ್ಟು ಬರ್ತದೆ ಸರ್. ಓಕೆ, ಸೂಪರ್. ಚೆನ್ನಾಗಿ ಬಂದ್ರೆ. ಇಲ್ಲ ಅಂದ್ರೆ 16 18 ಲಾಸ್ಟ್. 16 ಲಾಸ್ಟ್. ಆ ಒಂದು 15 kg ಅಂತೂ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ, ಏನು ಇದಿಲ್ಲ. ಇವೆಲ್ಲ ಅಷ್ಟೇ ಸರ್ ಬರೋದು, ಒಂದು 18 kg ಬರ್ಬೋದು ಅಷ್ಟೇ. ಈಗ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ, ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ನಮ್ಮದು ಕುಪ್ಪೂರು. ನನ್ನ ಹೆಸರು ಮುನಿಕೃಷ್ಣ. ಓಕೆನಾ. ಮಾಸ್ತಿ ಹೋಬಳಿ ಬರುತ್ತೆ. ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಓಕೆನಾ. ಎಷ್ಟು ವರ್ಷಗಳಿಂದ ನೀವು ಒಂದು ಬಾಳೆ ಕೃಷಿನ ಮಾಡ್ತಾ ಬಂದ್ರಿ ಸರ್? ನಾವು ಮಾಡ್ತಾ ಇರೋದು ಇದೇ ಫಸ್ಟ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸರಿ, ಈ ಒಂದು ಕೃಷಿ ಮಾಡೋದಕ್ಕೆ ನಿಮಗೆ ಏನು ಯಾವ ರೀತಿ ಐಡಿಯಾ ಬಂತು? ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ತರಕಾರಿ ಬೆಳೆಗಳಾಗ್ಬೋದು, ಹೂವಿನ ಬೆಳೆಗಳಾಗ್ಬೋದು, ಇದನ್ನೆಲ್ಲ ಜಾಸ್ತಿ ಬೆಳಿತೀರಾ. ಸೊ ಈ ಒಂದು ಬಾಳೆ ಕೃಷಿ ಮಾಡ್ಬೇಕಂತ ನಿಮ್ಗೆ ಹೆಂಗೆ ಐಡಿಯಾ ಬಂತು? ಇಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮವರು ಒಬ್ರು ಹಾಕಿದ್ರು. ಅವ್ರು ಚೆನ್ನಾಗಿ ಬೆಳೆ ಆಗಿತ್ತು. ನಾವು ಹಾಕೋಣಂತ ನಾವು ಹಾಕಿದ್ರಿ ನಾವು ಇವಾಗ. ಈಗ ಬಂದು ಪ್ರತಿಯೊಂದು ಇದರಲ್ಲೂ ಬೆಳೆಗಳಲ್ಲೂ ಬಂದಾಗ ಹೈಬ್ರಿಡ್, ನಾಟಿ, ಈ ತರ ಎಲ್ಲ ಕೆಲವೊಂದು ಬರ್ತದೆ. ಇನ್ನು ಇದರಲ್ಲೂ ಬಂದು ಪಚ್ಚ ಬಾಳೆ ಬರ್ತದೆ, ನೇಂದ್ರ ಬಾಳೆ ಬರ್ತದೆ, ಇನ್ನು ಸುಮಾರು ತರ ಬರುತ್ತೆ. ನೀವು ಹಾಕಿರೋದು ಯಾವುದು? ಓಂ ಏಲಕ್ಕಿ. ಓಂ ಏಲಕ್ಕಿ ಅದರ ವೆರೈಟಿ ಹೆಸರು? ವೆರೈಟಿ. ಓಕೆ. ಈಗ ಈ ಒಂದು ಬೆಳೆನ ಮಾಡ್ಬೇಕಂತ ಹೇಳಿದ್ರೆ ನೆಲದಲ್ಲಿ ತಾಕತ್ ಏನಾದ್ರು ಜಾಸ್ತಿ ಇರಬೇಕಾ ಸರ್? ಹೊಡಿಸ್ಬೇಕು ಸರ್. ಒಂದು 20-22 ಲೋಡ್ ತಿಪ್ಪೆ ಗೊಬ್ಬರ ಹೊಡಿಸಿದ್ರೆ 20-22 ಲೋಡ್ ಹೊಡಿಸಿದ್ರಿ ಸರ್. ಅದ ತಗೊಂತೀನಿ, ಇದು ಸಸಿ ಎಲ್ಲಿಂದ ತಂದ್ರೆ ಅಂತ ಆಮೇಲೆ ಅವರೇ ಹೇಳ್ತಾರೆ. ಹೇಳಿ, ಎಷ್ಟು ಗೊಬ್ಬರ ಇದಕ್ಕೆ ಕೊಟ್ಟಿಗೆ ಗೊಬ್ಬರ? ಸರ್, ಇದು ನಾಟಿ ಮಾಡುವಾಗ ಒಂದು 22 ಲೋಡ್ ಟ್ಯಾಕ್ಟ್ರಿ 22 ಲೋಡ್ ಹಾಕಿ ನಾಟಿ ಮಾಡಿರೋದು ಸರ್. ಇದು ಎಷ್ಟು ವಿಸ್ತೀರ್ಣ ಬರುತ್ತೆ ಸರ್ ಇದೆಲ್ಲ ನೀವು ಹಾಕಿರುವಂತ ಏರಿಯಾ? ಸರ್, ನಾವು ಹಾಕಿರೋದು ಇದು ಸುಮಾರು 3 ಎಕರೆ ಬರ್ತದೆ. 3 ಎಕರೆಗೆ 22 ಟ್ಯಾಕ್ಟ್ರಿ ಗೊಬ್ಬರ ಹಾಕಿದ್ರೆ ಇದು ನಾರು ಬಂದು 24 ರೂಪಾಯಿ ನಾರು. ಇದು 24 ರೂಪಾಯಿ ಇದು ನಾರು. 24 ರೂಪಾಯಿ ನಾರು ಅಂತ ಹೇಳಿದ್ರೆ ಸೊ ಎಲ್ಲಿಂದ ತಗೊಂಡ್ಬರ್ತೀವಿ ಸರ್? ನಾವು ನಂದಿಯಿಂದ ಸರ್ ತರಿಸಿದ್ದು. ನಂದಿ. ಸುಮಾರು ಜನ ದಾಬಾಸ್ಪೇಟೆ ಈ ಕಡೆ ಎಲ್ಲ ಸರ್, ಆ ಕಡೆ ಎಲ್ಲ ನಾರು ಸಿಕ್ಕಲ್ಲ ನಮ್ಕ. ನಂದಿ ಹತ್ರ ನಾವು ಹೋಗಿ ಎತ್ಕೊ ಬಂದ್ರಿ ನಾರು. ಓಕೆ ಸರ್, ಇದೆಲ್ಲ ಒಂದು ಇದಾಯ್ತು ಸರ್. ಇದಾದ ಮೇಲೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಇದಕ್ಕೆ ಉಳುಮೆ ಎಲ್ಲ ಯಾವ ರೀತಿ ಇರ್ಬೇಕು ಬಾಳೆ ಬೆಳೆ ತಗೊಂಡು? ಸರ್, ಇದೆಲ್ಲ ನಾನು ಚೆನ್ನಾಗಿ ಒಂಟನೆಗಳು ಹಾಕಿ, ಆಮೇಲೆ ರೋಟ್ರ್ ಹಾಕಿ ಒಂದು 4-5 ಸಾಲು 5 ನೇಗ್ಲು ಹಾಕಿ, ಆಮೇಲೆ ರೋಟ್ರ್ ಹಾಕಿ ತಿರ್ಗಾ ಒಂಟನೆಗಳು ಹಾಕಿ ಉಳ್ಬೇಕು ಸರ್. ಇದು ಮತ್ತೆ ಫಸ್ಟ್ ರೋಟ್ರ್ ಹಾಕ್ಬಿಟ್ಟು ಒಂಟನೆಗಳು ಹಾಕಿ, ಆಮೇಲೆ ತಿರ್ಗಾ ಒಂಟನೆಗಳಲ್ಲಿ ಕಾಲುವೆಗಳು ಹಾಕಿ ಆಮೇಲೆ ಉಳ್ಬೇಕು ಸರ್. ಓಕೆ, ನೀವು ಅದರಲ್ಲೇ ಕಾಲುವೆ ಹೊಡೆದ್ಬಿಟ್ಟು ಗೊಬ್ಬರ ಎಲ್ಲ ಅದ್ರಲ್ಲಿ ತುಂಬಿಟ್ಟು ಗೊಬ್ಬರಲ್ಲೇ ಎಲ್ಲ ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಊತಿ ಸರ್. ಈಗ ಅಂತರಗಳ ನೋಡೋದಾದ್ರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟು ಸರ್? ಕರೆಕ್ಟಾಗಿ 6.5 6.5 ಗಿಡದಿಂದ ಗಿಡಕ್ಕೆ 6.5 ಸರ್. ಇನ್ನು 3 ವೆರೈಟಿ ಬರ್ತದಂತೆ. ಇದರಲ್ಲಿ ನಮಗೆ ಇಷ್ಟ ಆಗಿರೋದು ಇದೆ. ಚೆನ್ನಾಗಿ ಬಂದಿರೋದು ಗೊನೆ ಕಾಯಿ ಎಲ್ಲ ಇದು ಚೆನ್ನಾಗಿ ನೋಡಿದ್ದೀರಾ, ಅದಕ್ಕೆ ಇದೇ ತಗೊಬಂದಿದೆ. ಈಗ ಈ ಒಂದು ಬೆಳೆಗೆ ಎಷ್ಟು ತಿಂಗಳಾಗಿರ್ಬೋದು ಸರ್? ಈ ಬೆಳೆಗೆ 8.5 ತಿಂಗಳಾಗೈತೆ ಸರ್. 8.5 ತಿಂಗಳಾಗೈತೆ. ಫಸಲು ಇನ್ನ ಬರ್ಬೇಕಂತ ಹೇಳಿದ್ರೆ ಎಷ್ಟು ದಿನ ಹೋಗ್ಬೇಕು? ಕರೆಕ್ಟಾಗಿ ಒಂದು 12 ತಿಂಗಳ ಬರ್ಬೇಕು ಸರ್. 12 ತಿಂಗಳಿಗೆ ಒಂದು ಲೆಕ್ಕ ಕಟಾವು ಬರ್ತದೆ ಸರ್. ವರಲಕ್ಷ್ಮಿ ಹಬ್ಬಕ್ಕೆ ಇದು ಕಟಾವು 0.5%. ಈಗ ನೋಡೋದಾದ್ರೆ ನೀರಾವರಿ ಪದ್ಧತಿಗೆ ಬರೋಣ ಸರ್. ಇವಾಗ ನೀರಾವರಿ ವಿಚಾರಕ್ಕೆ ಬಂದಾಗ ಕೆಲವೊಬ್ರು ಡ್ರಿಪ್ ಪೈಪ್ ಹಾಕಿರ್ತಾರೆ, ಕೆಲವೊಬ್ರು ಈಗ ನೀವು ನೋಡೋದಾದ್ರೆ ಇಲ್ಲಿ 2 ವಿಧನೂ ಐತೆ. ಈ ಕಡೆ ಸ್ಪ್ರಿಂಕ್ಲರ್ ಮಾಡಿದೀರಾ ಸರ್? ಡ್ರಿಪ್ ಮಾಡಿದ್ರೆ ಏನ್ ಸರ್ ಕಾರಣ? ಇದು ಬಂದು ನಾಟಿ ಮಾಡಿದವಾಗ ಡ್ರಿಪ್ ಸಿಂಪ್ಲರ್ ಅಲ್ಲಿ ನೀರು ಬಿಡ್ಕೋದು, ಕಳೆ ಜಾಸ್ತಿ ಬರ್ತದೆ. ಡ್ರಿಪ್ ಅಲ್ಲಿ ಬಿಟ್ರೆ ಅದು ನೀರೆಲ್ಲ ಬುಡ್ಗ್ಲಿಕ್ಕ ಹೋಗ್ತದೆ, ಅದು ಮೊಳಕೆಕ. ಇದು ಬೆಳವಣಿಗೆ ಜಾಸ್ತಿ ಆದ್ಮೇಲೆ ಬೇರೆಲ್ಲ ಬರ್ತದೆ ಇದರಲ್ಲಿ. ಆಗ ಸಿಂಪ್ಲರ್ ಮಾಡ್ಬೇಕು ಸರ್. ಅದು ಬೇರ್ಗೆಲ್ಲ ಬೇರ್ಗೆಲ್ಲ ತೇವಾಂಶ ಬರುತ್ತೆ ಅಂತ. ತೇವಾಂಶ ಬರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಬರೀ ಡ್ರಿಪ್ ಸರ್. ಇದು 2 ಪೈಪ್ ಹಾಕಿದ್ದೀರಾ? 2 ಪೈಪ್ ಸರ್. ಸರಿ ಸರ್, ಇದು ವಿಚಾರ ಆಯ್ತು. ಇನ್ನ ಸರ್ ಇದಕ್ಕೆ ರೋಗ ಲಕ್ಷಣಗಳು ಅಂತವೇನಾದ್ರು ಸರ್? ಬೇಜನ್ ಸರ್. ಸುಮಾರು ಒಂದು 5 ಕೋಟ 6 ಕೋಟ ಔಷಧಿ ಹೋಗ್ಬೇಕು ಸರ್. ಹೊಡಿಬೇಕು ಸರ್. ಜಾಸ್ತಿ ಕಾಸ್ಟ್ಲಿ ಏನಿಲ್ಲ ಸರ್, ಅಷ್ಟು ಕಾಸ್ಟ್ಲಿ ಇಲ್ಲ. ಕ್ಲೋರಾ ಬೇರೆ ಔಷಧಿ, ಬೇರೆ ಔಷಧಿ, ಸಿಂಪಲ್ ಔಷಧಿಗಳು. ಈಗ ಗೊನೆ ತೆಲ್ಲೋ ಈ ಹೂವು ಬರೋ ಟೈಮ್ಕ ಒಂದು ಸ್ಪ್ರೇ ಮಾಡ್ಬೇಕು ಸರ್. ಅದಕ್ಕೆ ಸ್ಪ್ರೇ ಮಾಡಬೇಕು. ಗಜ್ಜಿ ಬರ್ತದೆ, ಊಜಿ ಹೊಡಿತದೆ. ಊಜಿ ಹೊಡಿತಾ ಸರ್. ಏನು ಊಜಿ ಯಾವ ಬೆಳೆಗಳನ್ನ ಬಿಡಂಗಿಲ್ಲ ಸರ್? ಏನ್ ತೊಂದರೆ ಕೊಡುತ್ತೆ? ಊಜಿ ಹೊಡಿತಾ ಸರ್. ಆಗ ಊಜಿ ಹೊಡೆದವಾಗ ಕಾಯಿ ಹೊಡಿತದೆ ಸರ್ ಅದು. ಸರಿ ಸರ್, ಈಗ ಒಂದು ನಾವೇನು ಇವಾಗ ಆಲ್ರೆಡಿ ನೀವು ಒಬ್ಬರು ಬೆಳೆದಿರೋದನ್ನ ನೋಡಿದೀರಾ ಅಂತ ಹೇಳ್ತಾ ಇದ್ದೀರಾ. ಈಗ ಅಲ್ಲಿ ನೋಡಿರೋ ಪ್ರಕಾರ ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಗೊನೆ ಜಾಸ್ತಿ ತೂಕ ಅಂದ್ರೆ ಎಷ್ಟು ಬರ್ಬೋದು, ಕಡಿಮೆ ತೂಕ ಅಂದ್ರೆ ಎಷ್ಟು ಬರ್ಬೋದು ಸರ್? ಕರೆಕ್ಟಾಗಿ ಚೆನ್ನಾಗಿ ತಾಕತ್ ಮಾಡಿಬಿಟ್ರೆ 22 kg 23 kg ಓವರ್ ಅಷ್ಟು ಬರುತ್ತಾ? ಅಷ್ಟು ಬರ್ತದೆ ಸರ್. ಓಕೆ, ಸೂಪರ್. ಚೆನ್ನಾಗಿ ಬಂದ್ರೆ. ಇಲ್ಲ ಅಂದ್ರೆ 16-18 ಲಾಸ್ಟ್. 16 ಲಾಸ್ಟ್. ಒಂದು 15 kg ಅಂತೂ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ, ಏನು ಇದಿಲ್ಲ. ಇವೆಲ್ಲ ಅಷ್ಟೇ ಸರ್ ಬರೋದು, ಒಂದು 18 kg ಬರ್ಬೋದು ಅಷ್ಟೇ. ಈಗ ನಿಮ್ಮಲ್ಲಿ ಇದಾಗಿರುವಂತ ಇಲ್ಲಿ ಕಾಣಿಸ್ತಾ ಇರೋದಲ್ಲ? ಹ್ಞೂ ಸರ್.
ಓಕೆ ಸರ್, ಈಗ ಈ ಒಂದು ಇದು ಕ್ರಾಪ್ ಹಾ. ಇನ್ನ ಕಾಯಿ ಎಷ್ಟು ದಿನಕ್ಕೆ ನಿಮ್ಗೆ ಸಿಗಬಹುದು ಅಂತ? ಸರ್ ಈಗ ಎಲ್ಲ ಪಿಂದೆಗೆ ಸ್ಟಾರ್ಟ್ ಆಗಿದೆ ಅಂದ್ರೆ 2.5 ತಿಂಗಳು ಇರ್ಬೇಕು ಸರ್ ಇದು. 2.5 ತಿಂಗಳು. 2.5 ತಿಂಗಳು ಇರ್ಬೇಕು. ಇವಾಗೆಲ್ಲ ಎಲ್ಲ ಮರಗಳಲ್ಲೂ ಒಂದು 30-40% ಮರಗಳಲ್ಲಿ ಕಾಣಿಸ್ತಾ ಇದೆ. ಹೌದು ಸರ್. ಆ, ಇದು ಒಂದೇ ಸಲ ಬರುತ್ತಾ ಅಥವಾ ಇಲ್ಲ ಸರ್, ಇದು ಹಾ. ಒಂದು ಸಲ ನಾಟಿ ಮಾಡಿದವಾಗ ಹುಳುಗಳು ತಿಂತದೆ ಸರ್ ಅದು. ಹಾ. ಹುಳು ತಿಂದವಾಗ ನಾವೇನ್ ಮಾಡ್ತೀವಿ, ತಿರ್ಗಾ ಗಿಡ ನಾಟಿ ಮಾಡ್ಬೇಕು ಸರ್. ತಿರ್ಗಾ ಆಗ ಹಿಂದೆ ಮುಂದೆ ಆಗುತ್ತೆ ಇದು ಗಿಡ. ಓಕೆ, ಇದರಲ್ಲೇ ಹಿಂದೆ ಮುಂದೆ ಹಿಂದೆ ಮುಂದೆ ಆಗ್ತದೆ ಸರ್ ಇದು. ಸರ್, ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಒಂದು ಬಾಳೆ ಬೆಳೆಗೆ ಬಂದಾಗ ಮಾರ್ಕೆಟ್ ವಿಚಾರಕ್ಕೆ ಬಂದಾಗ ಯಾವ ಟೈಮಲ್ಲಿ ಸೂಕ್ತವಾಗಿರ್ತದೆ ಸರ್? ಇದು ಬಂದು ವರಲಕ್ಷ್ಮಿ ಹಬ್ಬ, ದಸರಾ, ದೀಪಾವಳಿ ಸರ್. ದೀಪಾವಳಿ ಜಾಸ್ತಿ, ದೀಪಾವಳಿಗೆ ಜಾಸ್ತಿ ಹೋಗೋದು ಜಾಸ್ತಿ ಸರ್ ಅದು. ಹೋಗೋದು ಹಬ್ಬ ದಿನಗಳಿಗೆ ಬಂದಾಗ ಈ ಒಂದು ಇದಕ್ಕೆ ಬೇಡಿಕೆ ಚೆನ್ನಾಗಿರ್ತದೆ. ಹಬ್ಬಕ್ಕೆ ಬರಂಗೆ ಊತಿರೋ ಸರ್ ಇದು. ಸರ್, ನಿಮ್ಮ ಅಂದಾಜಿನ ಪ್ರಕಾರ ರೇಟ್ಗಳು ನೋಡೋದಾದ್ರೆ ತೋಟದಲ್ಲಿ ರೈತರಿಗೆ ಜಾಸ್ತಿ ಅಂದ್ರೆ ರೇಟ್ ಎಷ್ಟು ಸಿಕ್ಕಿರುತ್ತೆ, ಕಡಿಮೆ ಅಂದ್ರೆ ಎಷ್ಟು ಸಿಕ್ಕಿರುತ್ತೆ ಸರ್? ಸರ್, ಈ ಕರೆಕ್ಟಾಗಿ ಗಿಡ ಕರೆಕ್ಟಾಗಿ ಇದ್ದಿದ್ರೆ ಬೆಳೆದಿರೋದಿದ್ರೆ ಒಂದು 12-13 ಲಕ್ಷ ಆಗ್ತದೆ ಸರ್. ನೀವು ಅಮೌಂಟ್ನೇ ಹೇಳ್ತಾ ಇದ್ದೀರಾ, ಅದರಿಂದ ನಿಮ್ಮ ದುಃಖ ಇದೆ. ಬಟ್ ಅದನ್ನ ನಾವು ಇವಾಗ ಬರೀ ಬೆಳೆ ಬಗ್ಗೆ ಮಾಹಿತಿ ತಗೊಂತಾ ಇದ್ದೀರಿ. ಅದ್ರ ಬಗ್ಗೆ ಇನ್ ಸ್ವಲ್ಪ ಮುಂದಗಡೆ ತಗೊಳ್ಳೋಣ. ಏನ್ ತೊಂದರೆ ಆಗಿದೆ, ಭಗವಂತ ಯಾಕೆ ಈ ರೀತಿ ಮಾಡಿದ್ದೇನೆ ಅಂತ ನೋಡೋಣ. ಓಕೆ, ನಿಮಗೆ ಅಷ್ಟು ಆಗ್ತಿತ್ತು. ಈಗ ರೇಟ್ ನೋಡೋದಾದ್ರೆ ನಾನು ಕೆಜಿ ಲೆಕ್ಕದಲ್ಲಿ ಹೇಳಿ, ಒಂದು ರೂಪಾಯಿ ಕಡಿಮೆ ರೇಟ್ ಅಂದ್ರೆ ಯಾಲಕ್ಕಿ ಬಾಳೆಹಣ್ಣು ಅಂತ ಸರ್. ಕಡಿಮೆ ರೇಟ್ ಅಂದ್ರೆ ಅಷ್ಟೇ ಸರ್, 30 ರೂಪಾಯಿ ಸರ್ ಲಾಸ್ಟ್ ಫೈನಲ್. ಅನ್ನ ಸೀಸನ್ ಅಂದ್ರೆ 30 ರೂಪಾಯಿನೇ. ಸೀಸನ್ ಬಂದ್ರೆ 80 ಗಂಟೆ ಇರ್ತದೆ ಸರ್ ಅದು. 80. ಓಕೆ, ರೈತರಿಗೆ 80 ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ಕಾಸು ಆಗ್ತದೆ ಸರ್. ಓಕೆ ಸರ್, ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಗೊಬ್ಬರಗಳೇನಾದ್ರು ಇದಾದ್ಮೇಲೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರೋ ಗೊಬ್ಬರಗಳಾಗ್ಬಿಟ್ಟು ಮೂಟೆ ಗೊಬ್ಬರಗಳಾಗ್ಲಿ ಡ್ರಿಪ್ ಗೊಬ್ಬರ ಆಗ್ಲಿ ಏನಾದ್ರು ಕೊಡ್ಬೇಕಾಗುತ್ತಾ? ಕೊಡ್ಬೇಕು ಸರ್. ಎಷ್ಟು ದಿನಕ್ಕೊಂದ್ಸಲಿ ಸರ್? ಇದು ಬಂದು ತಿಂಗಳಕ್ಕ ಕೊಡ್ತಾ ಇರ್ಬೇಕು ಸರ್ ಗೊಬ್ಬರಗಳು. ತಿಂಗಳಕ್ಕೆ ಬಂದು ಸಲ್ಫೇಟ್ ಕೊಡ್ತೀರಿ. ಈ ಟೇಜ್ ಸರ್, ಈ ಟೇಜ್ಗ ಸಲ್ಫೇಟ್ ಒಂದು ಪುಟ್ಟದಾಗಿರೋ ಗಿಡಕ್ಕೆ. ಓಕೆ, ಇನ್ನು ಸ್ವಲ್ಪ ಮೇಲೆ ಹೋದ್ರೆ ಆನೆ ಮಾರ್ಕು 10-26 ಇವು ಕೊಡ್ಬೇಕು ಸರ್. 20 ಆನೆ ಮಾರ್ಕ್ ಅದು ಕೊಡ್ಬೇಕು. ಆಮೇಲೆ ಇನ್ನ ಗೊನೆ ಎಲ್ಲ ಬರೋ ಪಟ್ಟಿಗೆನ ಇದು 10-26 ಅದು ಬೇರೆ ಅದೇ ಹಾಕ್ಬೇಕು. ಆಮೇಲೆ ಲಾಸ್ಟ್ ಅಂದ್ರೆ ಸಲ್ಫೇಟ್, ರೆಡ್ ಸಲ್ಫೇಟ್. ಈಗ ಅದನ್ನ ಬಿಟ್ರೆ ಡ್ರಿಪ್ ಗೊಬ್ಬರ ಏನು ಬೇಕಾಗಿಲ್ಲ. ಡ್ರಿಪ್ ಗೊಬ್ಬರ ಬೇಕಾಗಿಲ್ಲ. ಒಂದು 4 ಗೊಬ್ಬರ ಬಿಟ್ರೆ ಏನು ನಡೆಯಲ್ಲ ಸರ್. 4-5 ಕೋಟ್ ಔಷಧಿ ಹೋಗ್ಬೇಕು ಸರ್. ಇನ್ನೊಂದ್ ಸ್ವಲ್ಪ ಬನಾನಾ ಸ್ಪೆಷಲ್ ಅಂತ ಏನೋ ಮಾಡ್ತಾರಲ್ಲ ರೈತರು, ಅದೇನೋ ಸರ್? ಅದೊಂದು ಬನಾನಾ ಸ್ಪೆಷಲ್ ಅಂತ ಇಲ್ಲ ಸರ್, ಅದೇನೋ ಮಾಡೋದಿಲ್ಲ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಇಲ್ಲಿ ನೋಡೋದಾದ್ರೆ ಒಂದು ಟೈಮಲ್ಲಿ ಬಂದ್ರೆ ಈ ಒಂದು ಬಾಳೆ ಕಂದುಗಳಿಗೆಲ್ಲ ಒಂದು ಬೆಲೆ ಇರ್ತದೆ. ಹೌದು ಸರ್. ಸೊ ಇವಾಗ ಇದನ್ನ ಕೊಯ್ದು ಇಲ್ಲಿ ಹಾಕ್ತಾ ಇರುವಂತ ಕಾರಣ ಉದ್ದೇಶ ಏನಂತ ಸರ್? ಇದು ಏನಂದ್ರೆ ಎಲ್ಲಾ ಬಿಟ್ರೆ ಏನಾಗ್ತದೆ ಅಂದ್ರೆ ಈ ಮರಕ್ಕ ತಾಕತ್ ಕಡಿಮೆ ಆಗ್ತದೆ. ಇದು ಒಂದು ಬಿಟ್ರೆ, ಇದು ಒಂದು ಸಸ್ಯ ಬಿಟ್ರೆ ಚೆನ್ನಾಗಿ ಬರ್ತದೆ, ಗೊನೆ ಬರ್ತದೆ, ದುಡುವಾಗಿ ಬರ್ತದೆ ಗೊನೆ. ಅದರಿಂದ ಕೊಯ್ತಾರೆ ಸರ್. ಇದು ತಾಕತ್ ಸಾರ ಎಲ್ಲ ಇದು ಒಂದಕ್ಕೆ ಬರ್ಬೇಕು ಸರ್. ಎಲ್ಲ ಇಲ್ದಿದ್ರೆ ಎಲ್ಲ ಹೇಳ್ಕಂತದೆ. ಎಲ್ಲ ಒಂದು ಈಕ್ವಲ್ ಗ ಬರ್ತದೆ ಗಿಡಗಳು, ಆಮೇಲೆ ಗೊನೆ ಬರಲ್ಲ. ಇವಾಗ ನನ್ನ ಪ್ರಕಾರ ನೋಡೋದಾದ್ರೆ ಇವಾಗ ಇದನ್ನ ಮುಂದಕ್ಕೆ ಬರ್ಲಿ ಅಂತ ಇಟ್ಕೊಂಡಿದ್ದಾರೆ. ಒಂದು ಸಸಿ ಗೊನೆಗೊಂದು ಗಿಡ ಬೆಳವಣಿಗೆ ಒಂದು, ಎರಡು ಬಿಟ್ರೆ ಇನ್ನೆಲ್ಲ ತೆಗೆದಾಕೋದು. ಹೌದು ಸರ್. ಇದನ್ನ ಹಂಗೆ ಈ ತರ 2 ತಿಂಗಳಾಗ್ತದೆ ಸರ್. ಇದು ಕಟಾವಾದ್ಮ್ಯಾಕ ನೋಡಿ ಇದು ಬಿಡ್ತೀವಿ. ಈಗ ಈ ತರ ಒಂದು ಪದ್ಧತಿಯಲ್ಲಿ ಬೆಳೆಯೋದಾದ್ರೆ ಎಷ್ಟು ವರ್ಷ ಇಟ್ಕೊಬಹುದು ಇದನ್ನ ಸರ್? ಇದು ಮಡಿಕೊಂಡ್ರೆ ಇರ್ಬೋದು ಸರ್, ಇನ್ನ ಒಂದು 5 ವರ್ಷ ಇಟ್ಬೋದು. ಇವಾಗ ಒಂದು ಕ್ರಾಪ್ ಆದ್ರೆ ಅದನ್ನ ತೆಗಿತಾ ಇರ್ಬೋದು ಸರ್. ಇದನ್ನ ಒಂದು 5 ವರ್ಷ ತೆಗಿಬಹುದು. ಆದ್ರೆ ತೂಕ ಬರಲ್ಲ ಸರ್, ಗೊನೆಗಳು ಬರಲ್ಲ. 5 kg 6 kg ಬರ್ತದೆ. ಈಲ್ಡು ಅಷ್ಟೇ, 2 ಈಲ್ಡು ಅಷ್ಟೇ ಇದು ಮುಡ್ಗೋದು. 2 ಸತಿ ಬೇರೆ ಎಲ್ಲ ಮಾಡಕ್ ಹೋಗ್ಬೋದು ಸರ್. ಇದನ್ನ ಎರಡು ಸಲ ತಗೊಂಡು ತೆಗೆದಾಕ್ಬಿಟ್ಟು ಮತ್ತೆ ಹೊಸದಾಗಿ ಮಾಡ್ಬೇಕು. ಓಕೆ, ಇನ್ನ ಅದನ್ನ ಹೊರತುಪಡಿಸಿ ಕಳೆ ಸಮಸ್ಯೆ ತೊಂದರೆ ಏನಾದ್ರು ನಿಮಗೆ ಜಾಸ್ತಿ ಕೊಡುತ್ತಾ ಇದ್ರಲ್ಲಿ? ಸರ್, ಕಳೆ ಜಾಸ್ತಿ ಐತೆ ಇದರಲ್ಲಿ. ನಾವು ಬಾಸ್ಟ್ ಹೋಗ್ತೀವಿ ಸರ್. 2 ತಿಂಗಳಕ್ಕ 3 ತಿಂಗಳಕ್ಕೆ ಒಂದ್ಕಿಂತ ಮಳೆ ಏನಾದ್ರು ಬಿದ್ರೆ ಬಾಸ್ಟ್ ಹೊಡಿತೀರಿ. ಆಮೇಲೆ ಬೇರೆ ಔಷಧಿ ಏನು ಒಯ್ಯಕ್ ಹೋಗಲ್ಲ. ಕಳೆನ ಒರೆಸ್ತೀರಲ್ವಾ ನೀವು? ನಾವು ಕಳೆ ಒರೆಸ್ತೀರಿ ಸರ್. ಕಳೆ ಒರೆಸ್ತೀರಿ. ಜಾಸ್ತಿ ಆದ್ರೆ ಬಾಸ್ಟ್ ಹೋಗ್ತೀನಿ. ಅದು ಜಾಸ್ತಿ ಆದ್ರೆ ಕಡಿಮೆ ಇದ್ರೆ ಒರೆಸಾಕ್ತಿರಲ್ಲ. ಒಳ್ಳೆ ಒಂದು ಸೂಕ್ತವಾದ ಇದು ಸರ್. ಇಲ್ಲದಿದ್ರೆ ನೆಲ ಹೋಗ್ಬಿಡ್ತದೆ ಸರ್. ಕಳೆ ಔಷಧಿ ಜಾಸ್ತಿ ಹೋಗ್ಬೇಕು ನೆಲ ಹೋಗ್ತದೆ. ಓಕೆ, ಹಾಗಾದ್ರೆ ಇವಾಗ ನಿಮ್ಮ ತೋಟದಲ್ಲಿ ಬಂದು ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯಿ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು ಸರ್. ಓಕೆ ಸರಿ, ಈಗ ಅತಿರು ವಿಷಯ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಒಂದು ಸಮಯ ಕೊಟ್ಟು ಒಂದು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಾ. ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು. ಜೊತೆಗೆ ಒಂದು ಒಳ್ಳೆ ರೇಟು ಒಳ್ಳೆ ಫಸಲು ಸಿಗ್ಲಿ ಅಂತ ಶುಭ ಹಾರೈಸ್ತೀರಿ. ಸರಿ, ಧನ್ಯವಾದ ಸರ್.
ಏನಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ನಾವು ನೋಡಿದಾಗ ಗಾಳಿ ವಾತಾವರಣ ಇದ್ದಾಗ ಒಂದ್ ಸ್ವಲ್ಪ ಗಿಡಗಳೆಲ್ಲ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು ಸರ್. ಕೆಲವೊಬ್ಬರೆಲ್ಲ ಬಂದು ಟೇಪ್ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಆ ಕಡೆ ಈ ಕಡೆ ಎರಡು ಕಡೆನೂ ಎಳೆದು ಕಟ್ತಾರೆ. ಹೌದು ಸರ್. ನೀವು ಬಂದು ಟೇಪ್ ಅನ್ನೋದು ಹಾಕಿಲ್ಲ, ಈ ರೀತಿಯಾದ ಒಂದು ಬಿದಿರ ಮರಗಳನ್ನ ನಿಲ್ಸಿರ್ತೀರಾ ಸರ್, ಏನ್ ಕಾರಣ? ಸರ್ ಈ ಮರ ಹಾಕಿ ಮನೆ ಕಟ್ಬಿಟ್ರೆ ಹಾ. ಗಾಳಿ ಬಂದ್ರೆ ಏನಾಗಲ್ಲ, ಬೀಳಲ್ಲ, ಏನಾಗೋದಿಲ್ಲ. ಆ ವೆಯ್ಟು ಹಿಡ್ಕಂತದೆ ಮರ. ನಾವು ಟೇಪ್ ಹಾಕಿದ್ರೆ ಅರ್ಧ ಮರಕ್ಕೆ ಟೇಪ್ ಹಾಕ್ತೀರಿ, ಹಾ. ಗಾಳಿ ಜಾಸ್ತಿ ಬಂದ್ರೆ ಮುರಿದೋತ ಸರ್ ಮೇಲೆ. ಅಲ್ಲಿ ಟೇಪ್ ಹತ್ರ ಮುರಿದು ಟೇಪ್ ಹತ್ರ ಕಟ್ಟಾಗುತ್ತೆ ಸರ್. ಎಷ್ಟು ಸರ್ ಅದು? ಅಲ್ಲಿ ಕಟ್ಟಾದ್ರೆ ಮರನೇ ಹೋದಂಗೆ. ಮರ ಹೋದಂಗೆ ಸರ್. ಹಾ, ಹಾ. ಇದು ಈ ಮರ ಹಾಕ್ಬಿಟ್ರೆ ಸರ್, ಇದು ಬಿದ್ರು ಹಾ, ಹಾ. ಗೊನೆ ಕಾಯಿ ಕಟ್ಬಿಟ್ರೆ ಹಾ. ಗೊನೆ ಬೀಳಲ್ಲ ಸರ್, ಮರನೂ ಬೀಳಲ್ಲ. ಈ ಬಿದಿರು ಕಡ್ಡಿಗಳೆಲ್ಲ ರೇಟ್ಗಳು ಎಲ್ಲ ಸರ್ ಇದು ಬಂದು ಒಂದು ಕಡ್ಡಿ ಬಂದು 150 ರೂಪಾಯಿ ಸರ್. 150 ರೂಪಾಯಿ. ಜಾಸ್ತಿನೇ ಬೆಲೆ ಕೊಟ್ಟು ಹೌದು ಸರ್. ತಗೊಂಡಿದ್ದೀರಾ. ಈಗ ಪ್ರತಿಯೊಂದಕ್ಕೂ ನೀವು ಬಿದಿರು ಕಡ್ಡಿನೇ ಹಾಕ್ತಾ ಹೌದು ಸರ್, 2,500 ಕಡ್ಡಿ ಸರ್. 2,500 ಕಡ್ಡಿ. ಹಾ. ಇಷ್ಟು ಬಂಡವಾಳ ಹಾಕಿ ನೀವು ಇಷ್ಟೆಲ್ಲ ಮಾಡ್ತಾ ಇರೋದು, ಸ್ವಲ್ಪ ಲಕ್ಷಾಂತರ ರೂಪಾಯಿ ಬಂಡವಾಳ ತಗೊಳ್ತದೆ ಹೌದು ಸರ್. ಸರ್. ಸ್ವಲ್ಪ ನೀಟಾಗಿ ಗಟ್ಟಿಯಾಗಿ ಮಾಡಿ ಸರ್. ಮಾಡ್ಬೇಕು ಸರ್, ಮಾಡ್ತಾ ಇದ್ರಿ. ಓಕೆ.